ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನವಾಗಿದೆ. ಕಾಂಗ್ರೆಸ್ಗೆ ಅಖಂಡ ಶ್ರೀನಿವಾಸ ಮೂರ್ತಿ ಗುಡ್ ಬೈ ಹೇಳಿದ್ದಾರೆ. ಶಿರ್ಸಿಯಲ್ಲಿರುವ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ನಿವಾಸಕ್ಕೆ ಹೋಗಿ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಪುಲಿಕೇಶಿ ನಗರದ ಟಿಕೆಟ್ ವಂಚಿತರಾಗಿರುವ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಅಖಂಡಗೆ ಬಿಜೆಪಿ ಜೆಡಿಎಸ್ ಗಾಳ ಹಾಕಿದ್ದು ಅಖಂಡ ನಡೆ ಕಮಲದ ಕಡೆಯೋ ತೆನೆ ಕಡೆಯೋ ಅನ್ನೋದು ಇವತ್ತು ಫೈನಲ್ ಆಗಲಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಬಂದಿದ್ದೀನಿ. ಪಕ್ಷಕ್ಕೆ ಇನ್ನು ರಾಜೀನಾಮೆ ಕೊಟ್ಟಿಲ್ಲ. ಅದರಿಂದ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಸ್ಪೀಕರ್ ಅವರಿಗೆ, ಇವತ್ತು ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಬಂದಿದ್ದೀನಿ. ಮುಂದಿನ ನಡೆ ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲ ಕುತ್ಕೊಂಡು ನಮ್ಮ ಲೀಡರ್ಸ್ ನಮ್ಮ ಲೀಡರ್ಗಳೆಲ್ಲ ಕರೆಸಿ ಮಾತಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ನಾಯಕರು ಕೆಲವರು ಹಿರಿಯ ನಾಯಕರು ಕೆಲವರು ಇದರಲ್ಲಿ ಭಾಗಿಯಾಗಿ ಇದನ್ನು ನಮ್ಗೆ ಕೊಡಬಾರ್ದು ಅಂತ ಕೆಲವರು ಹಠ ಮಾಡಿ ಮಾಡ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ನಾನು ಹೇಳೋದು. ಕೋಲಾರ ಬಿಜೆಪಿ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕೋಲಾರ ತಾಲೂಕಿನ ಜನರ ಗಮನ ಸೆಳೆಯುವುದಕ್ಕೆ ಪ್ರತ್ಯೇಕ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ 2 ಬಾರಿ ಶಾಸಕರಾಗಿದ್ದ ವರ್ತೂರು ಪ್ರಕಾಶ್ ಈಗ ಕೋಲಾರ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ 6 ಯೋಜನೆಗಳನ್ನು ಅನುಷ್ಠಾನ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕೋಲಾರ ತಾಲೂಕು ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ತರುವುದಾಗಿ ಘೋಷಿಸಿದ್ದಾರೆ. ಈ ಕುರಿತು ಮಾತನಾಡಿದ ವರ್ತೂರು ಪ್ರಕಾಶ್, ಚುನಾವಣೆಯಲ್ಲಿ ಗೆದ್ದ 1 ತಿಂಗಳಲ್ಲೇ ಎಲ್ಲ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರುವುದಾಗಿ ತಿಳಿಸಿದ್ದಾರೆ. ಜನ ಆಶೀರ್ವಾದ ಮಾಡಿದ್ರೆ ಏನೆಲ್ಲ ಈ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಭರವಸೆಗಳನ್ನು ಕೊಡ್ತಾ ಇದ್ದೇನೆ. ಚುನಾವಣೆಯಲ್ಲಿ ಗೆಲ್ಲೋದು 100ಕ್ಕೆ 100 ಶತಸಿದ್ಧ. ಹಾಗಾಗಿ ನಾನೇನು ಭರವಸೆ ಕೊಟ್ಟಿದ್ದೀನಿ ಆ ಕಾರ್ಯಕ್ರಮವನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಶಾಸಕನಾಗದೇ ಇದ್ದರೂ ಕೂಡ 25 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಕೋಲಾರ ನಗರದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಮುಂದೆ ಚುನಾವಣೆಯಲ್ಲಿ ಶಾಸಕನಾದ ಮೇಲೆ ಏನು ನಾನು ಭರವಸೆ ಕೊಡ್ತಾ ಇದ್ದೀನಿ ಆ ಭರವಸೆಗಳನ್ನೆಲ್ಲ ಈಡೇರಿಸ್ತೀನಿ. ಚಾಮರಾಜನಗರದಲ್ಲಿ ನಾಗಶ್ರೀ ಪ್ರತಾಪ್ ಆಯಿತು. ಈಗ ಮತ್ತೊಬ್ಬ ಟಿಕೆಟ್ ವಂಚಿತ ಡಾಕ್ಟರ್ AR ಬಾಬು ಅವರು ಸಹ ವಿ ಸೋಮಣ್ಣಗೆ ಬೆಂಬಲ ಘೋಷಿಸಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ AR ಬಾಬು ಸುದ್ದಿಗೋಷ್ಠಿ ನಡೆಸಿ, ನನಗೆ ಟಿಕೆಟ್ ಸಿಗುವ ಸಂಭವ ಇತ್ತು, ಆದರೆ ಪಕ್ಷ ವಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿದೆ. ವರಿಷ್ಠರ ನಿರ್ಧಾರವನ್ನ ಸ್ವಾಗತಿಸುತ್ತೇನೆ. ಪಕ್ಷದ ನಿಲುವಿಗೆ ಬದ್ಧನಾಗಿ ಅವರ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ನನ್ನನ್ನು ಸೇರಿದಂತೆ ಯಾರೂ ಸಹ ಪಕ್ಷ ಅಥವಾ ದೇಶಕ್ಕಿಂತ ದೊಡ್ಡವರಲ್ಲ. ಬಿಜೆಪಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಪಕ್ಷದ ಅಭ್ಯರ್ಥಿ ಪರ ದುಡಿಯುವೆ ಅಂತ ಅವರು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಹುಮನಾಬಾದ್ ಭಾಗದಲ್ಲಿನ 100 ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ನೇತೃತ್ವದಲ್ಲಿ ಸೇರ್ಪಡೆಯಾಗಿದ್ದು, ಜೆಡಿಎಸ್ನ ಮಹೇಶ್ ಅಂಗಡಿ ಸೇರಿದಂತೆ 100 ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕಾರ್ಕಳ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಕಾರ್ಕಳ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಂಜುನಾಥ್ ಬಂಡಾಯ ಎದ್ದು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದರ ಜೊತೆಗೆ ಡಿಕೆ ಶಿವಕುಮಾರ್ ಕೋಟಿ ಹಣ ಪಡೆದು ಟಿಕೆಟ್ ಸೇಲ್ ಮಾಡಿದ್ದಾರೆ. ಕಾರ್ಕಳ ಅಭ್ಯರ್ಥಿ ಕೋಟಿ ಕೊಟ್ಟು ಟಿಕೆಟ್ ಪಡೆದಿದ್ದಾರೆ ಅನ್ನುವ ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಪಕ್ಷವನ್ನು ಮಾರಿದ್ದಾರೆ. ಇಲ್ಲಿ ಜಿಲ್ಲೆಯಲ್ಲಿ ನಾನು ಹೇಳ್ತಿದ್ದೇನೆ, ಇವತ್ತು ಟಿಕೆಟ್ ಮಾರಾಟ ಮಾಡಿದ್ದಾರೆ ಇವರು. ಸನ್ಮಾನ್ಯ ಸೊರಕೆ ಅವರ ಕಾರಣ ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ ಗಿಟ್ಟಿಸ್ತಾರೆ, ಕಳಪೆ ಕಾಮಗಾರಿ ಮಾಡಿದ್ದಾರೆ ಇವರು. ನಾನು ನೇರವಾಗಿ ಹೇಳ್ತೇನೆ, ಇದಕ್ಕೆ ಆಗದಿದ್ದರೆ ಅವರು ಈ ಜೀವಮಾನದ ಕಾರ್ಕಳದಲ್ಲಿ ಕಾಂಗ್ರೆಸ್ಸನ್ನು DKC ಮತ್ತು ಸೊರಕೆ ಅವರು ಉಡುಪಿಯಲ್ಲಿ ನಿರ್ನಾಮ ಮಾಡ್ತಾರೆ. DKC ಅವರಿಂದಾಗಿ ಕಾರ್ಕಳದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಚಿಕ್ಕಮಗಳೂರಲ್ಲಿ ನಡೆದ ವೀರಶೈವ ಸಮಾವೇಶದಲ್ಲಿ ಸಿಟಿ ರವಿ ಪತ್ನಿ ಭಾವುಕರಾಗಿದ್ದಾರೆ. ಸದ್ಯ ಕಿಡ್ನಿ ಸ್ಟೋನ್ನಿಂದಾಗಿ ಸಿಟಿ ರವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಅವರ ಗೈರಿನಲ್ಲಿ ಅವರ ಪತ್ನಿ ಸ್ಥಾನ ತುಂಬಿದ್ದಾರೆ. ನಿಮ್ಮ ಪ್ರೀತಿ ಮಗನಿಗೆ ಮತ ಹಾಕಿ ಗೆಲ್ಲಿಸಿ ಅಂತ ಮತದಾರರಿಗೆ ಮನವಿ ಮಾಡಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತಿಯೊಂದು ಹೆಜ್ಜೆಲೂ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತಾ, ಮುಂದಿನ ತಿಂಗಳ 10ನೇ ತಾರೀಕು ಮತದಾನ ಇದೆ. ಯಾರು ಮತದಾನಕ್ಕೆ ತಪ್ಪಿಸ್ದಲೆ ಬಂದು ಮತದಾನ ಮಾಡಿ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ಆಸೆ ಪಡ್ತೀವಿ. ಒಂದು ಒಳ್ಳೆ ರಾಜಕೀಯ ಒಡನಾಟ ಇರಬೇಕು, ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಒಡನಾಟ ಇರಬೇಕು, ಹಿರಿಯ ರಾಜಕಾರಣಿ ಜೊತೆ ಒಡನಾಟ ಇರಬೇಕು. ಆ ಒಡನಾಟ ನಮ್ಮ ಸಿಟಿ ರವಿ ಅವರಿಗಿದೆ ಅಂತ ನಂಬಿ ನಿಮ್ ಜೊತೆ ಆ ವ್ಯಕ್ತಿಗೆ ಮತ್ತೆ ಆರಿಸಿ ಬರಲಿ. ಈ ಕ್ಷೇತ್ರ
ಜೆಡಿಎಸ್ ಅಭ್ಯರ್ಥಿ ಪ್ರಚಾರದ ನೆಪದಲ್ಲಿ ಮಹಿಳೆಯರನ್ನ ಮಂಚಕ್ಕೆ ಕರೆದ ಆರೋಪ ಕೇಳಿಬಂದಿದೆ. ತುಮಕೂರು ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದು ಪ್ರತಿಭಟನೆ ನಡೆಸಿದರು. ನೂರಾರು ಮಹಿಳೆಯರು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಗೋ ಬ್ಯಾಕ್ ಗೋವಿಂದರಾಜು ಅನ್ನುವ ಘೋಷಣೆ ಕೂಗಿದ್ದು ಜೆಡಿಎಸ್ನಿಂದ ಗೋವಿಂದರಾಜುಗೆ ಬಿ ಫಾರಂ ಕೊಡದಂತೆ ಆಗ್ರಹಿಸಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ತುಮಕೂರಿನ ಹೆಣ್ಣು ಮಕ್ಕಳ ಮೇಲೆ ಗೌರವ ಇದ್ರೆ ಗೋವಿಂದರಾಜು ಅವರನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಅಸಭ್ಯವಾಗಿ ನಡೆದುಕೊಂಡ ಬಗ್ಗೆ ರೇಷ್ಮಾ ಅನ್ನುವ ಮಹಿಳೆ ದೂರು ಕೊಟ್ಟಿದ್ದು ಗೋವಿಂದರಾಜು ಮಾತನಾಡಿದ ಪೋಲಿ ಆಡಿಯೋ ಬಿಡುಗಡೆಯಾಗಿದೆ. ಆಟ ಆಡುವ ವೇಳೆ ಕೆರೆಯಲ್ಲಿ ಬಾಲಕ ಬಿದ್ದು ಸಾವನ್ನಪ್ಪಿರುವ ಘಟನೆ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ನಡೆದಿದೆ. 9ನೇ ತರಗತಿ ಓದ್ತಾ ಇದ್ದ ಸಂಜಯ್ ಆಟ ಆಡೋದಕ್ಕೆ ಹೋದಾಗ ಆಯತಪ್ಪೆ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೊಟ್ಟು ಬಾಲಕನ ಶವಕ್ಕಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಮೃತ ಬಾಲಕ ಜೆಪಿ ಪಾರ್ಕ್ ಬಳಿಯ ಮೋಹನ್ ಕುಮಾರ್ ಲೇಔಟ್ ನಿವಾಸಿಯಾಗಿದ್ದಾನೆ.